ಡಿಸಿಎಂ ಡಿಕೆಶಿ ಮೇಲೆ ಸಿದ್ದು ಟೀಮ್ಗೆ ಸಿಟ್ ಯಾಕೆ? ಸಿದ್ದು ಟೀಮ್ ಓಟಕ್ಕೆ ಹೆಜ್ಜೆ ಹೆಜ್ಜೆಗೂ ಬ್ರೇಕ್ ಹಾಕಿದ್ರು ಬಂಡೆ. ಅಧಿಕಾರ ಒಪ್ಪಂದದ ಸೂತ್ರ ಜಾರಿಗೆ ತಂತ್ರವನ್ನ ರೂಪಿಸಿದ್ರು ಡಿಕೆಶಿ. ಹಾಗಾಗಿ ಇವರ ಮೇಲೆ ಸಿಟ್ಟ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಅಧಿಕಾರ ಒಪ್ಪಂದದ ಸೂತ್ರ ಜಾರಿಗೆ ತಂತ್ರವನ್ನ ರೂಪಿಸಿದ್ರು ಡಿಕೆ ಶಿವಕುಮಾರ್. ಸಿದ್ದು ಟೀಮ್ ಶಕ್ತಿ ಪ್ರದರ್ಶನ ತಡೆಯಲು ಪ್ಲಾನ್ ಮೇಲೆ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗಿತ್ತು. ಅಲ್ಲಿಂದಲೇ ಬಂಡೆ ಬುಡ ಅಲುಗಾಡಿಸಲು ಸಿದ್ದು ಟೀಮ್ ರಣತಂತ್ರವನ್ನ ರೂಪಿಸಿದ್ದು. ಡಿಸಿಎಂ ಡಿಕೆಶಿ ಮೇಲೆ ಸಿದ್ದು ಟೀಮ್ಗೆ ಸಿಟ್ ಯಾಕೆ ಅಂತ ನಾವು ನೋಡೋದಾದ್ರೆ, ಸಿದ್ದು ಟೀಮ್ ಓಟಕ್ಕೆ ಹೆಜ್ಜೆ ಹೆಜ್ಜೆಗೂ ಕೂಡ ಕನಕಪುರ ಬಂಡೆ ಬ್ರೇಕ್ ಅನ್ನ ಹಾಕಿರ್ತಾರೆ. ಅಧಿಕಾರ ಒಪ್ಪಂದದ ಸೂತ್ರ ಜಾರಿಗೆ ತಂತ್ರವನ್ನ ರೂಪಿಸುತ್ತಾರೆ ಡಿಕೆ ಶಿವಕುಮಾರ್. ಇನ್ನು ಸಿದ್ದು ಟೀಮ್ ಶಕ್ತಿ ಪ್ರದರ್ಶನ ತಡೆಯಲು ಪ್ಲಾನ್ ಮೇಲೆ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗುತ್ತೆ. ಹಾಗಾಗಿ ಇವರ ಮೇಲೆ ಸಿಟ್ಟು. ಸಿದ್ದು ಬಣದ ಸಮಾವೇಶಗಳಿಗೆ ಬ್ರೇಕ್ ಹಾಕಿದ್ರು ಡಿಕೆ ಶಿವಕುಮಾರ್. ಇನ್ನು ಹಾಸನದ ಸ್ವಾಭಿಮಾನಿ ಸಮಾವೇಶದ ಟೈಟಲ್ ಅನ್ನ ಚೇಂಜ್ ಕೂಡ ಮಾಡಿರ್ತಾರೆ ಇವರೇ. ಅಹಿಂದ ವೇದಿಕೆಯಡಿ ನಡೆಯಬೇಕಿದ್ದ ಹಾಸನ ಸಮಾವೇಶವನ್ನ ಚೇಂಜ್ ಮಾಡಲಾಗಿತ್ತು. ಇನ್ನು ಪಕ್ಷದ ವೇದಿಕೆಯಡಿ ನಡೆಯುವಂತೆ ಒತ್ತಡವನ್ನ ತಂದಿದ್ರು ಡಿಕೆ ಶಿವಕುಮಾರ್. ಇನ್ನು ಹಾಸನ ಮಾದರಿಯಲ್ಲೇ 3 ಕಡೆ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು. ಈ ಪ್ಲಾನ್ ಫೇಲ್ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಡಿನ್ನರ್ ಮೀಟಿಂಗ್ಗಳಿಗೂ ಹೈಕಮಾಂಡ್ ಮೂಲಕವೇ ಬ್ರೇಕ್ ಅನ್ನ ಹಾಕಿದ್ರು. ಈ ಎಲ್ಲಾ ವಿಚಾರಗಳಿಂದ ಇದೀಗ ಡಿಕೆಶಿ ಮೇಲೆ ಸಿದ್ದು ಬಣದವರು ಕೆಂಡ ಕಾರ್ತಾ ಇರುವಂತದ್ದು. ಸಿದ್ದು ಬಣದವರು ಮಾಡ್ತಾ ಇದ್ದ ಎಲ್ಲಾ ಪ್ಲಾನ್ ಅನ್ನ ಟುಸ್ ಮಾಡ್ತಿದ್ರು. ಹೀಗಾಗಿ ಈಗ ಒಂದು ಕೆಂಡಾಮಂಡಲರಾಗಿರುವುದು ಸಿದ್ದು ಟೀಮ್ ಅವರು. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಏನೋ ಒಂದು ಡಿನ್ನರ್ ಮೀಟಿಂಗ್ ಆಯ್ತು, ನಂತರ ಗೃಹ ಸಚಿವರು ಒಂದು ಮೀಟಿಂಗ್ ಅನ್ನ ಕರೀತಾರೆ. ಈ ಮೀಟಿಂಗಿಗೂ ಕೂಡ ಕನಕಪುರ ಬಂಡೆ ಹೈಕಮಾಂಡ್ ಮೂಲಕ ತಡೆಯನ್ನ ತರ್ತಾರೆ. ಆಗ ಹೈಕಮಾಂಡ್ ಅವರು ಹೇಳ್ತಾರೆ ಯಾರು ಕೂಡ ಒಂದು ಮೀಟಿಂಗ್ ಅನ್ನ ನಡೆಸುವಂತಿಲ್ಲ ಅಂತ ಹೇಳಿ. ಈ ಒಂದು ವಿಚಾರಕ್ಕೂ ಕೂಡ ಸಿದ್ದು ಬಣದವರು ಕೆಂಡಾಮಂಡಲರಾಗ್ತಾರೆ. ಎಲ್ಲಾ ವಿಚಾರದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮೂಗ್ ತುರ್ಸೋದು ಯಾಕೆ ಅಂತ ಹೇಳಿ ಇದೀಗ ಸಿಟ್ಟಾಗಿರುವಂತದ್ದು.